ಸೊ ಗೈಸ್, ಈ ಒಂದು ಚಾನಲ್ನ ಅರ್ನಿಂಗ್ ಪ್ರೂಫ್ನ ನೀವೇ ನೋಡ್ಬೋದು. ಇವರು ಆ್ಯನಿಮೇಷನ್ ಶಾರ್ಟ್ಸ್ ವಿಡಿಯೋನ ಕ್ರಿಯೇಟ್ ಮಾಡಿ ಈ ಥರ ಒಂದು ಅರ್ನಿಂಗ್ ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ. ಸೊ ಗೈಸ್, ಇವರು ಯಾವ ಥರ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದಾರೆ ಮತ್ತು ಯಾವ ಥರ ನಾವು ಆ ವಿಡಿಯೋನ ಕ್ರಿಯೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದೀರಾ, ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ಈ ಒಂದು ಚಾನಲ್ ಏನಿದೆ ಅದನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಪಾಪ್ಯುಲರ್ ವೀಡಿಯೋಸಲ್ಲಿ ಎಷ್ಟು ವ್ಯೂಸ್ ಬಂದಿದೆ. ಓಕೆನಾ, ಎಲ್ಲ ಇಲ್ಲಿ ಕ್ರೋರ್ ವ್ಯೂಸ್ ಬಂದಿದೆ ಮತ್ತು ಇವರಿಗೆ 2 lakh ಅಬೌವ್ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ಸೊ ಗೈಸ್, ಈ ಥರದ ಶಾರ್ಟ್ನ ಕ್ರಿಯೇಟ್ ಮಾಡಿ ನೀವು ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಒಂದೇ ವಾರದಲ್ಲಿ ರಿಸಲ್ಟ್ ಸಿಗುತ್ತೆ ಗೈಸ್. ಹಾಗೂ ನಿಮಗೆ ಇದರಲ್ಲಿ ಬೇಗನೆ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾರೆ ಆ್ಯಂಡ್ ವ್ಯೂಸ್ ಕೂಡ ನಿಮಗೆ ಹಾಗೇನೆ ಬರುತ್ತೆ. ಓಕೆನಾ, ಬನ್ನಿ ಗೈಸ್, ನೀವು ಕೂಡ ಈ ಥರ ಒಂದು ಶಾರ್ಟ್ಸ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕಂತ ಇದ್ದರೆ ಈ ವಿಡಿಯೋನ ನೀವು ಎಂಡ್ವರೆಗೆ ನೋಡಿ. ಸೊ ಗೈಸ್, ನಿಮ್ಮ ಹತ್ರ ಕ್ರೋಮಾಟೋನ್ ಆ್ಯಪ್ ಇರಲಿಲ್ಲ ಅಂತ ಹೇಳಿದರೆ ಪ್ಲೇಸ್ಟೋರ್ಗೆ ಹೋಗಿ ಸರ್ಚ್ ಮಾಡಿ ಕ್ರೋಮಾಟೋನ್ ಅಂತ. ಓಕೆನಾ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಈ ಆ್ಯಪಿದು ಇಂಟರ್ಫೇಸ್ ಸ್ಟಾರ್ಟಿಂಗಲ್ಲಿ ಈ ಥರ ಇರುತ್ತೆ. ಸೊ ಇಲ್ಲಿ ಲೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಾ 4 ಕ್ಯಾರೆಕ್ಟರ್. ಓಕೆನಾ, ನಮಗೆ ಯಾವ ಕ್ಯಾರೆಕ್ಟರ್ ಬೇಕೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟಿಗೆ ಲೆಫ್ಟ್ ಸೈಡಲ್ಲಿ ಕ್ಯಾರೆಕ್ಟರ್ ಐಕನ್ ಕಾಣಿಸ್ತಿದೆಯಾ, ಸೊ ಅಲ್ಲಿ ನೀವು ಕ್ಲಿಕ್ನ ಮಾಡಿ. ಓಕೆನಾ, ಈಗ ಇಲ್ಲಿ ನಿಮಗೆ 4 ಕ್ಯಾರೆಕ್ಟರ್ ಆಪ್ಷನ್ ಕಾಣಿಸ್ತಿದೆಯಾ, ಇಲ್ಲಿ ಫಸ್ಟ್ 1 ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನನ್ನ ಅಂತ ಕೊಡಿ. ಓಕೆನಾ, ಆ್ಯಂಡ್ ಸೆಕೆಂಡ್ ಕ್ಯಾರೆಕ್ಟರ್ ಏನಿದೆ ಅದರ ಮೇಲೆ ಸಹ ಕ್ಲಿಕ್ನ ಮಾಡ್ಕೊಂಡು ನನ್ನ ಅಂತ ಕೊಡಿ. ಓಕೆನಾ, ಎಲ್ಲ ಇಲ್ಲಿ ನೀವು ರಿಮೂವ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್, 4 ಕ್ಯಾರೆಕ್ಟರ್ ಏನಿದೆ ಎಲ್ಲ ನನ್ನ ಅಂತ ಕೊಟ್ಬಿಟ್ಟು ರಿಮೂವ್ ಮಾಡಿ. ಈಗ ಇಲ್ಲಿ ಕಾಣಿಸ್ತಿದೆಯಾ ಎಲ್ಲ ಕ್ಯಾರೆಕ್ಟರ್ ರಿಮೂವ್ ಆಗಿದೆಯಲ್ಲ, ಸೊ ಇಲ್ಲಿ ಕೆಳಗಡೆ ಓಕೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಈಗ ಎಲ್ಲ ಎಂಟಿ ಇದೆಯಲ್ಲ, ಸೊ ಎಗೈನ್ ಇಲ್ಲಿ ನೀವು ಕ್ಯಾರೆಕ್ಟರ್ ಐಕಾನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ, ಈಗ ಇಲ್ಲಿ ನಿಮಗೆ ಇದೇ ಥರ ಆಪ್ಷನ್ ಬಂದಿದೆಯಲ್ಲ, ಸೊ ಇಲ್ಲಿ ಫಸ್ಟ್ 1 ಕ್ಯಾರೆಕ್ಟರ್ ಏನಿದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಇಲ್ಲಿ ನೋಡಿ ಈ ಥರ ಕ್ಲಿಕ್ನ ಮಾಡಿ ಇಲ್ಲಿ ಸ್ಕ್ರೋಲ್ ಮಾಡಿ ಕೆಳಗಡೆ. ಓಕೆನಾ, ಈ ಥರ ಸ್ಕ್ರೋಲ್ ಮಾಡಿದಾಗ ಎಂಡಲ್ಲಿ ನಿಮಗೆ ಕಾಣಿಸ್ತಿದ್ಯಾ ಇಂಪೋರ್ಟ್ ಕಸ್ಟಮ್ ಅಂತ, ಸೊ ಅಲ್ಲಿ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್, ನೋಡಿ ಇಲ್ಲಿ ನಿಮ್ಮ ಮೇಲೆ ನಿಮಗೆ ಫ್ರಮ್ ಡ್ರೈವ್ ಅಂತ ಕಾಣಿಸ್ತಿದೆಯಾ, ಸೊ ಅಲ್ಲಿ ಕ್ಲಿಕ್ನ ಮಾಡಿ. ಆಗ ನಿಮಗೆ ರೈಟ್ ಮಾರ್ಕ್ ಅಂತ ಬರುತ್ತೆ. ಓಕೆನಾ, ನೋಡಿ ಇಲ್ಲಿ ನಾನು ಕ್ಲಿಕ್ ಮಾಡಿದ್ದೀನಿ ಅಲ್ಲ, ಈಗ ರೈಟ್ ಮಾರ್ಕ್ ಅಂತ ಬಂದಿದೆ. ಓಕೆನಾ, ಇಲ್ಲಿ ಕೆಳಗಡೆ ಲೋಡ್ ಅಂತ ಕಾಣಿಸಿದೆ ಬ್ಲೂ ಅಲ್ಲಿ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ, ಇವಾಗ ನೋಡಿ ಈಗ ನಿಮಗೆ ಗ್ಯಾಲರಿ ಆಪ್ಷನ್ ಕಾಣಿಸ್ತಿದೆಯಾ, ಸೊ ಗ್ಯಾಲರಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಾನು ಆಲ್ರೆಡಿ ಕಸ್ಟಮ್ ಕ್ಯಾರೆಕ್ಟರ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಇದು ಬೇಕಂತ ಹೇಳಿದರೆ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ. ಓಕೆನಾ, ಗ್ರೂಪ್ ಇದೆ, ಸೊ ಅದಕ್ಕೆ ಜಾಯ್ನ್ ಆಗಿ ಮೆಸೇಜ್ ಹಾಕಿ. ಓಕೆನಾ, ನಾನು ನಿಮಗೆ ಬೇಕಾದರೆ ಸೆಂಡ್ ಮಾಡ್ತೀನಿ ಗ್ರೂಪ್ಗೆ. ಓಕೆನಾ ಗೈಸ್, ಇಲ್ಲಿ ನೋಡ್ಬೋದು ಎಷ್ಟು ಕ್ಯಾರೆಕ್ಟರ್ ಇದೆ ಅಂತ. ಸೊ ನಾನು ಇಲ್ಲಿ ಒಂದು ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲೊಂದು ಡೆವಿಲ್ ಇದೆಯಲ್ಲ, ಸೊ ನಾನು ಅದನ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆನಾ, ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ನೋಡ್ಬೋದು ನಿಮಗೆ ಆ ಕ್ಯಾರೆಕ್ಟರ್ ಏನಿದೆ ಕಸ್ಟಮ್ ಕ್ಯಾರೆಕ್ಟರ್ ಇಲ್ಲಿ ಆ್ಯಡ್ ಆಗಿದೆಲ್ಲ, ಸೊ ಇಲ್ಲಿ ಸಿಂಪ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್. ಓಕೆನಾ, ನಮಗೆ ಬ್ಯಾಕ್ಗ್ರೌಂಡ್ ಗ್ರೀನ್ ಕೊಡಬೇಕು, ಸೊ ಇಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ನಾನು ಮಾರ್ಕ್ ಮಾಡಿದ್ದೀನಿ ಅಲ್ಲ, ಅಲ್ಲಿ ಕ್ಲಿಕ್ನ ಮಾಡಿ ನಿಮಗೆ ಇಲ್ಲಿ ಈ ಥರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಕಾಣಿಸ್ತಿದೆ ಬ್ಯಾಕ್ಗ್ರೌಂಡ್ 1 ಅಂತ, ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಗ್ರೀನ್ ಬೀಚ್ ಅಂತ ಫಸ್ಟ್ 1 ಸೆಲೆಕ್ಟ್ ಮಾಡಿ. ಓಕೆನಾ, ಗ್ರೀನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ಬ್ಯಾಕ್ಗ್ರೌಂಡ್ ನಮಗೆ ಗ್ರೀನ್ ಆಗಿದೆ. ಸೊ ಗೈಸ್, ಈ ಕ್ಯಾರೆಕ್ಟರ್ ಮೇಲೆ ನಿಮಗೆ ಒಂದು ಪ್ಲಸ್ ಐಕಾನ್ ಕಾಣಿಸ್ತಿದೆಯಾ, ಸೊ ಅಲ್ಲಿ ಕ್ಲಿಕ್ನ ಮಾಡಿ. ಓಕೆನಾ, ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಫ್ಲಿಪ್ ಅಂತ ಕಾಣಿಸ್ತಿದೆಯಾ, ನೋಡಿ ಇಲ್ಲಿ ಅಲ್ಲಿ ಕ್ಲಿಕ್ನ ಮಾಡಿ. ಈಗ ನಿಮಗೆ ಆ ಕಡೆ ಬೇಕಾದರೆ ಚೇಂಜ್ ಮಾಡ್ಕೊಳ್ಬೋದು ಪೊಸಿಷನ್. ಓಕೆನಾ, ಸೊ ನಾನು ಇವಾಗ ಲೆಫ್ಟ್ ಸೈಡಿಗೆ ಫ್ಲಿಪ್ ಮಾಡ್ಕೋತೀನಿ. ಓಕೆನಾ, ಈಗ ನೋಡ್ಬೋದು ಲೆಫ್ಟ್ ಸೈಡಿಗೆ ಫ್ಲಿಪ್ ಆಗಿದೆ. ಓಕೆನಾ, ಇವಾಗ ನಾವು ಮೂಮೆಂಟ್ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ನಿಮಗೆ ತುಂಬ ಮೂಮೆಂಟ್ ಇದೆಲ್ಲ, ಸೊ ಇಲ್ಲಿ ಫಸ್ಟ್ 1 ರನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆ ವಿಡಿಯೋಗೆ ನಮಗೆ ರನ್ ಇದೆ ಬೇಕು. ಸೊ ಇಲ್ಲಿ ರನ್ ಎಲ್ಲಿದೆ ಸರ್ಚ್ ಮಾಡಿ. ಈ ಥರ ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ಸಿಗುತ್ತೆ ರನ್ ಇದೆ ಎಲ್ಲಿದೆ. ಸೊ ವಾಕ್ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಸ್ಲೋ ಮೋಷನ್ ಇರುತ್ತೆ, ಸೊ ರನ್ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಇಲ್ಲಿ ರನ್ ಇದೆಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಸಿಂಪ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಈಗ ನೋಡ್ಬೋದು ರನ್ ಇದು ಇಲ್ಲಿ ಆ್ಯಡ್ ಆಗಿದೆ. ಓಕೆನಾ, ನೀವಿಲ್ಲಿ ರೆಕಾರ್ಡ್ ಅಂತ ಕಾಣಿಸ್ತಿದೆಯಾ ಮೇಲೆ, ಸೊ ಅಲ್ಲಿ ಕ್ಲಿಕ್ನ ಮಾಡಿ ಇಲ್ಲಿ ಸ್ಟಾರ್ಟ್ ನೌ ಮೇಲೆ ಕೊಡಿ. ಓಕೆನಾ, ಇದೆಲ್ಲಾದರೂ ನಿಮಗೆ ಮೊಬೈಲಲ್ಲಿ ಸೇವ್ ಆಗಿಲ್ಲ ಅಂತ ಹೇಳಿದರೆ ನಿಮ್ಮದು ಸ್ಕ್ರೀನ್ ರೆಕಾರ್ಡ್ ಇದೆಲ್ಲ ಮೊಬೈಲಲ್ಲಿ, ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ನೀವು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೋದು. ಸೊ ಈ ಥರ ನೀವು ಕ್ಯಾರೆಕ್ಟರ್ ಮೇಲೆ ಟ್ಯಾಪ್ನ ಮಾಡಿ ರೆಕಾರ್ಡ್ ಮಾಡುವಾಗ
ಟ್ಯಾಪ್ ಮಾಡಿದಾಗ ರನ್ ಮೂಮೆಂಟ್ ಯಾವಾಗ ಬರುತ್ತಲ್ಲ ಆಗ ಸ್ಟಾಪ್ ಮಾಡಿ, ಓಕೆನಾ. ಮತ್ತು ರೆಕಾರ್ಡ್ ಆಗುತ್ತೆ ಅದು. ಆಮೇಲೆ ಬೇಕಾದರೆ ನೀವು ಬೇಡದ ಅನ್ವಾಂಟೆಡ್ ಕ್ಲಿಪ್ನ ನೀವು ಆಮೇಲೆ ಡಿಲೀಟ್ ಮಾಡ್ಕೋಬೋದು ಗೈಸ್, ಓಕೆನಾ. ಇದೇ ಥರ ನೀವು ಸ್ಕ್ರೀನ್ ರೆಕಾರ್ಡ್ನ ಮಾಡಿ ಎಷ್ಟು ಮಿನಿಟ್ಸ್ ಬೇಕೋ ಅಷ್ಟು ರೆಕಾರ್ಡ್ನ ಮಾಡ್ಕೊಳ್ಳಿ. ಇಲ್ಲಿ ಕ್ರೋಮಾಟೂನ್ ಅಂತ ಕೆಳಗಡೆ ಐಕಾನ್ ಕಾಣಿಸ್ತಿದೆಯಾ, ಸೊ ಅಲ್ಲಿ ಕ್ಲಿಕ್ನ ಮಾಡಿ, ಓಕೆನಾ. ಈಗ ನಿಮಗೆ ಬ್ಯಾಕ್ ಪೇಜ್ ಬರುತ್ತೆ. ಇಲ್ಲಿ ಓಕೆ ಅಂತ ಬರುತ್ತಲ್ಲ, ಓಕೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ನಿಮಗೆ ಹೋಮ್ ಪೇಜ್ ಬರುತ್ತೆ, ಓಕೆನಾ ಗೈಸ್. ಈಗ ನೋಡ್ಬೋದು ಅದೇ ವಾಕ್ದು ಮೂಮೆಂಟ್ ಇದೆಲ್ಲ. ಸೊ ನಮಗೆ ಆ ಶಾರ್ಟ್ಸಿಗೆ ಇವಾಗ ಜಂಪ್ ಇದು ಬೇಕು. ಸೊ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಯಾವುದಾದ್ರೂ ಮೂಮೆಂಟ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಜಂಪ್ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಎಲ್ಲಿದೆ ನೋಡಿ ಜಂಪ್, ಸರ್ಚ್ ಮಾಡಿ ಈ ಥರ. ಇಲ್ಲಿ ನೋಡಿ ಜಂಪ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಓಕೆ ಮೇಲೆ ಕೊಡಿ, ಓಕೆನಾ. ಹೀಗೆ ಜಂಪ್ ಇದು ಕಾಣಿಸ್ತಿದೆಯಾ. ಸೊ ಸಿಂಪ್ಲಿ ನೀವು ಇದನ್ನು ರೆಕಾರ್ಡ್ ಮೇಲೆ ಕ್ಲಿಕ್ನ ಮಾಡ್ಕೊಡಿ, ರೆಕಾರ್ಡ್ ಮಾಡಿ ಗೈಸ್, ಓಕೆನಾ. ಇದೇ ಥರ ನೀವು 3 ಕಟನ್ನ ಸೇಮ್ ನಾನೀಗ ಹೇಗೆ ಮಾಡಿದಲ್ಲ ಅದೇ ಥರ ನೀವು ಮಾಡಿ, ಓಕೆನಾ. ಆಗ ನೆಕ್ಸ್ಟ್ ಎಡಿಟಿಂಗ್ ನಮ್ಮದು ಕೈನ್ ಮಾಸ್ಟರಲ್ಲಿ. ಸೊ ಬನ್ನಿ ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಗೈಸ್ ಇಲ್ಲಿ ಕ್ರಿಯೇಟ್ ನಾವು ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ 9:16 ರೇಷಿಯೋನ ಸೆಲೆಕ್ಟ್ ಮಾಡಿ, ಓಕೆನಾ. ನಾವಿಲ್ಲಿ ಶಾರ್ಟ್ಸ್ ಕ್ರಿಯೇಟ್ ಮಾಡ್ತಿರೋದಲ್ವಾ. ಸೊ ಈಗ ಇದೇನಂದರೆ ಗ್ಯಾಲರಿ ತೋರಿಸುತ್ತೆ ನಮಗೆ. ಸೊ ಗ್ಯಾಲರಿಯಲ್ಲಿ ನೀವೇನು ಗೊತ್ತಾ, ಬ್ಯಾಕ್ಗ್ರೌಂಡ್ ಇಮೇಜ್ ನೀವು ಪಿಂಟ್ರೆಸ್ಟಲ್ಲಿ ಡೌನ್ಲೋಡ್ ಮಾಡಿ. ಇಲ್ಲಾಂದರೆ ನಿಮಗೆ ಈ ಥರ ನಾನು ಆ್ಯಡ್ ಮಾಡಿರೋ ಇಮೇಜಸ್ ಬೇಕಂತ ಹೇಳಿದರೆ ನಾನು ಟೆಲಿಗ್ರಾಮಲ್ಲಿ ನೀವು ಮೆಸೇಜ್ ಹಾಕಿ, ಓಕೆನಾ, ನಾನು ಸೆಂಡ್ ಮಾಡ್ತೀನಿ. ಸೊ ನಾನಿಲ್ಲಿ PNG ಇಮೇಜಸ್ನ ಆ್ಯಡ್ ಮಾಡ್ತೀನಿ, ಓಕೆನಾ. ನಾನು ಒಂದು ಇಮೇಜ್ ಇಲ್ಲಿ ಡೌನ್ಲೋಡ್ ಮಾಡಿದ್ದೀನಿ ಪಿಂಟ್ರೆಸ್ಟಲ್ಲಿ. ಸೊ ಬ್ಯಾಕ್ಗ್ರೌಂಡ್ ಇಮೇಜ್ ಆ್ಯಡ್ ಮಾಡೋಣ. ಇದು ನೋಡಿ ನಾನು ಈ ಒಂದು ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡಿದ್ದೀನಿ. ಈ ಥರ ನೀವು ಈ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಡ್ರ್ಯಾಗ್ ಮಾಡಿ, ಓಕೆನಾ ಗೈಸ್. ಈ ಥರ ಡ್ರ್ಯಾಗ್ ಮಾಡ್ಬೋದು, ಎಷ್ಟು ಲೆಂತ್ ಬೇಕಷ್ಟು, ಓಕೆನಾ. ಮ್ಯೂಸಿಕ್ ಎಷ್ಟಿದೆ ಅಷ್ಟು. ಸೊ ಅಗೇನ್ ಇಲ್ಲ ಬ್ಯಾಕ್ ಬನ್ನಿ, ಲೇಯರ್ ಅಂತ ಇದೆಯಲ್ಲ, ಲೇಯರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಓಕೆನಾ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಮೀಡಿಯಾ ಅಂತ ಬರುತ್ತೆ ಮೇಲೆ ಫಸ್ಟ್ ಒನ್, ಓಕೆನಾ. ಅಲ್ಲಿ ಕ್ಲಿಕ್ನ ಮಾಡಿ. ಈಗ ನಿಮಗೆ ಗ್ಯಾಲರಿ ಆಪ್ಷನ್ ತೋರಿಸುತ್ತೆ. ಸೊ ಇಲ್ಲಿ ನಾನು ಇನ್ನೊಂದು ಇಮೇಜ್ನ ಆ್ಯಡ್ ಮಾಡ್ತಿದ್ದೀನಿ, PNG ಇಮೇಜು. ಸೊ ಇಲ್ಲಿ ಸಿಂಪ್ಲಿ ಇದರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಆ್ಯಡ್ ಮಾಡೋಣ ಗೈಸ್, ಓಕೆನಾ. ಇದು ಯಾಕೆ ಆ್ಯಡ್ ಮಾಡೋದು ಅಂತ ಹೇಳಿದರೆ, ಇವಾಗ ನೀವು ಕ್ಯಾರೆಕ್ಟರ್ಸ್ನ ಆ್ಯಡ್ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಓಕೆನಾ. 3D ಟೈಪಲ್ಲಿ ನಮಗೆ ಕಾಣಿಸುತ್ತೆ. ಸೊ ಇದನ್ನು ನಾವು ಇದೇ ಥರ ಆ ಇಮೇಜ್ ಏನಿದೆ ಅದರ ಮೇಲೆ ಇದನ್ನು ಸೆಟ್ ಮಾಡ್ಕೊಳ್ಳೋಣ, ಓಕೆನಾ. ನೆಕ್ಸ್ಟ್ ಇದರದ್ದು ಸ್ವಲ್ಪ ನಾವು ಕಲರ್ ಚೇಂಜಸ್ ಮಾಡ್ಕೊಳ್ಳೋಣ, ಓಕೆನಾ ಗೈಸ್. ಇಲ್ಲಿ ನೋಡ್ಬೋದು ಅಡ್ಜಸ್ಟ್ಮೆಂಟ್ ಅಂತ ಕಾಣಿಸ್ತಿದೆಯಾ. ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನೀವು ಈ ಥರ ಅಡ್ಜಸ್ಟ್ ಮಾಡಿ ನೋಡಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸ್ವಲ್ಪ ಬ್ರೈಟಾಗಿ ಕಾಣೋ ಥರ ನೀವು ಇಲ್ಲಿ ಕಲರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಗ ನೀವು ಕ್ಯಾರೆಕ್ಟರ್ಸ್ ಆ್ಯಡ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ. ನೀವು ನೋಡ್ತಿರ್ಬೋದು ಇಲ್ಲಿ ಕಲರ್ ಚೇಂಜಸ್ ಆಗ್ತಿದೆಯಲ್ಲ. ಸೊ ಗೈಸ್ ಇವಾಗ ಆ್ಯಡ್ ಮಾಡಿರೋ PNGನ ಈ ಥರ ನೀವು ಕ್ಲಿಕ್ನ ಮಾಡಿಕೊಂಡು ಡ್ರ್ಯಾಗ್ ಮಾಡಿ, ಓಕೆನಾ. ಮ್ಯೂಸಿಕ್ ಎಷ್ಟಿದೆ ಅಷ್ಟು ಡ್ರ್ಯಾಗ್ ಮಾಡಿ. ಸೊ ಗೈಸ್ ಈ ಒಂದು ಶಾರ್ಟ್ಸಿಗೆ ನಮಗೆ ಕೆಲವು PNG ಬೇಕು, ಜ್ಯೂಸ್ ಬಾಟಲ್ಸ್ ಇದು, ಓಕೆನಾ. ಸೊ ಸಿಂಪ್ಲಿ ಲೇಯರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಾ ಮೇಲೆ ಸೆಲೆಕ್ಟ್ನ ಮಾಡಿ, ನಿಮಗೆ ಗ್ಯಾಲರಿ ಆಪ್ಷನ್ ಬರುತ್ತಲ್ಲ. ಸೊ ಇಲ್ಲಿ ನಾನು ಕೆಲವು ಏನು PNGsನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಓಕೆನಾ ಗೈಸ್. ನಾನು ಈ ಥರ ಒಂದು PNGs ಇಮೇಜ್ನ ಡೌನ್ಲೋಡ್ ಮಾಡಿದ್ದೀನಿ. ನಿಮಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ. ಇಲ್ಲಾಂದರೆ ನೀವು ಇನ್ಶಾಟಲ್ಲಿ ಕೂಡ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೋಬೋದು, ಓಕೆನಾ. ಈ ಥರ ನೀವು ಎಲ್ಲ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ಥರ ಡ್ರ್ಯಾಗ್ ಮಾಡಿ ಎಂಡ್ವರೆಗೆ, ಓಕೆನಾ. ನೀವು ಈ ಆ್ಯಡ್ ಮಾಡಿದ್ರಲ್ಲ PNG, ಸೊ ಅದನ್ನು ಈ ಥರ ನೀವು ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನೀವು ಸಣ್ಣದು ಮಾಡ್ಕೊಳ್ಳಿ, ಓಕೆನಾ, ಸೈಜು. ಸೊ ಈ ಥರ ನೀವು ಸೆಲೆಕ್ಟ್ನ ಮಾಡಿಕೊಂಡು ಪ್ಲೇಸ್ ಮಾಡಿ. ನಾನಿಲ್ಲಿ ಟಾಪಲ್ಲಿ ಪ್ಲೇಸ್ ಮಾಡಿದ್ದೀನಿ. ನೀವು ಇನ್ನೂ ಕ್ರಿಯೇಟಿವಿಟಿಯಾಗಿ ಮಾಡ್ಬೋದು. ನಾನಿಲ್ಲಿ ತುಂಬ ಈಸಿ ಮೆಥಡ್ನ ಹೇಳ್ತಿದ್ದೀನಿ. ನೀವು ಒಂದು ಸಲ ಈ ವಿಡಿಯೋನ ಕ್ರಿಯೇಟ್ ಮಾಡ್ತು ಅಂತಂದರೆ ನಿಮಗೇನೆ ತುಂಬ ಐಡಿಯಾಸ್ಗಳು ಬರುತ್ತೆ ಯಾವ ಥರ ಕ್ರಿಯೇಟ್ ಮಾಡೋದಂತ, ಓಕೆನಾ. ನೀವು ಆ ಪೇಜ್ನ ಹೋಗಿ ನೋಡಿ ಅದೇ ಥರ ನೀವು ಕ್ರಿಯೇಟ್ನ ಮಾಡ್ಕೋಬೋದು, ಓಕೆನಾ ಗೈಸ್. ನಿಮಗೆ ಯಾವುದೇ ರೀತಿಯ ಕಾಪಿರೈಟ್ ಇಶ್ಯೂಸ್ ಬರಲ್ಲ, ಬಿಕಾಸ್ ನೀವು ಇದು ಫೋನ್ ನೀವೇ ಕ್ರಿಯೇಟ್ ಮಾಡ್ತಿರೋದಲ್ವಾ. ಸೊ ಇನ್ನು ನಮಗೆ ಮೇನ್ ಏನಂದರೆ ಇವಾಗ ಸ್ಕ್ರೀನ್ ರೆಕಾರ್ಡ್ ಆ್ಯಡ್ ಮಾಡೋದು, ಓಕೆನಾ. ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಾ ಅಂತ ಬರುತ್ತಲ್ಲ, ಮೀಡಿಯಾ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನೀವು ರೆಕಾರ್ಡ್ ಮಾಡಿದ್ರಲ್ಲ, ನೀವು ಆ ಆ್ಯಪಲ್ಲಿ ರೆಕಾರ್ಡ್ ಆಗಿಲ್ಲ ಅಂತ ಹೇಳಿದರೆ ನಿಮ್ಮದು ಮೊಬೈಲ್ ಸ್ಕ್ರೀನ್ ರೆಕಾರ್ಡಲ್ಲೇ ರೆಕಾರ್ಡ್ ಮಾಡಿ. ಸೊ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಫಸ್ಟ್ ಒನ್ ನಾವು ಕ್ರಿಯೇಟ್ ಮಾಡಿದ್ವಲ್ಲ ವಿಡಿಯೋ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ರನ್ ಇದು, ಓಕೆನಾ. ಈಗೆಲ್ಲ ಆ್ಯಡ್ ಆಗಿದೆಲ್ಲ. ಸೊ ಇವಾಗ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ನಿಮಗೆ ಕ್ರೋಮಾ ಕೀ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಾ. ಸೊ ಸಿಂಪ್ಲಿ ನೀವು ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಈಗ ಇಲ್ಲಿ ಅನೇಬಲ್ ಅಂತ ಒಂದು ನಿಮಗೆ ಸ್ವಿಚ್ ಕಾಣಿಸ್ತಿದೆಯಾ. ಸೊ ಅದನ್ನು ಈ ಥರ ಕ್ಲಿಕ್ನ ಮಾಡಿ ಅನೇಬಲ್ ಕೊಡಿ. ಈಗ ನಿಮಗೆ ನೋಡ್ಬೋದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ. ಸೊ ಇದನ್ನು ನೀವು ಈ ಥರ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ನ ಮಾಡಿ, ನಿಮಗೆ ಅದರಲ್ಲಿ ಒಂದು ಆ್ಯರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಸೊ ಅದನ್ನು
ಕ್ಲಿಕ್ನ ಮಾಡಿಕೊಂಡು ಝೂಮ್ ಮಾಡ್ಬೋದು. ಝೂಮ್ ಮಾಡಿ ಎಷ್ಟು ಬೇಕಷ್ಟು ಸೆಟ್ ಮಾಡಿ ಇಟ್ಕೊಳ್ಳಿ ಗೈಸ್, ಓಕೆನಾ. ಅದನ್ನು ಪ್ಲೇ ಮಾಡಿದಾಗ ನಿಮಗೆ ಫಸ್ಟ್ ಒನ್ ಏನಿದೆ ಈ ಥರ ಬಂದಿದೆ ಅಲ್ಲ. ಸೊ ಇವಾಗ ರನ್ ಇದು ಸ್ಟಾರ್ಟ್ ಆಗಿದೆ. ಸೊ ನೀವು ಏನು ಮಾಡಬೇಕಂದ್ರೆ ಇದನ್ನು ಕಟ್ ಮಾಡಬೇಕು ವೀಡಿಯೋ ಸ್ಟಾರ್ಟಿಂಗಲ್ಲಿ. ಸೊ ಸಿಂಪ್ಲಿ ಸ್ಕ್ರೀನ್ ರೆಕಾರ್ಡ್ ಏನಿದೆ ವಿಡಿಯೋ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಓಕೆನಾ. ಈಗ ನಿಮಗಿಲ್ಲಿ ಟ್ರಿಮ್ ಆ್ಯಂಡ್ ಸ್ಪ್ಲಿಟ್ ಅಂತ ಕಾಣಿಸ್ತಿದೆಯಾ ಮೇಲೆ, ಸೊ ಅಲ್ಲಿ ಕ್ಲಿಕ್ನ ಮಾಡಿ. ಸ್ಪ್ಲಿಟ್ ಅಂತ ಬಂದಿದೆಯಲ್ಲ, ಸೊ ಥರ್ಡ್ ಒನ್ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ, ಓಕೆನಾ. ಈಗ ಸ್ಪ್ಲಿಟ್ ಆಗಿದೆ. ಸೊ ಸಿಂಪ್ಲಿ ಆ ಸ್ಪ್ಲಿಟ್ ಆದ ಪಾರ್ಟ್ ಏನಿದೆ ಅದರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಡಿಲೀಟ್ ಕಾಣಿಸ್ತಿದೆ ಲೆಫ್ಟ್ ಸೈಡಲ್ಲಿ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಆಗ ನಿಮಗೆ ಡಿಲೀಟ್ ಆಗುತ್ತೆ ಆ ಫಸ್ಟ್ ಒನ್ ಅನ್ವಾಂಟೆಡ್ ಕ್ಲಿಪ್, ಓಕೆನಾ. ನೋಡಿ ಈಗ ಡಿಲೀಟ್ ಆಯ್ತಲ್ವಾ. ಸೊ ಈಗ ಫಸ್ಟ್ ಪ್ಲೇಸ್ ಏನು ಆ ಥರ ಬ್ಲ್ಯಾಂಕ್ ಇದೆಯಲ್ಲ, ಸೊ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಇದೆಯಲ್ಲ ಅದನ್ನು ಈ ಥರ ನೀವು ಲಾಂಗ್ ಪ್ರೆಸ್ ಮಾಡಿ ಈ ಥರ ಸ್ಟಾರ್ಟಿಗೆ ಅಡ್ಜಸ್ಟ್ ಮಾಡಿ, ಓಕೆನಾ. ಸೊ ಗೈಸ್ ಇವಾಗ ಏನು ಗೊತ್ತಾ, ಈ ಕ್ಯಾರೆಕ್ಟರ್ ಇದೆಯಲ್ಲ, ಸೊ ಇದನ್ನು ನಾವು ಸ್ವಲ್ಪ ಈ ಥರ ಸ್ಟಾರ್ಟಿಂಗ್ ಪೊಸಿಷನ್ ಇಡೋಣ, ಓಕೆನಾ. ಇದು ಸ್ವಲ್ಪ ಫೇಸ್ ಮಾತ್ರ ಅರ್ಧ ಕಾಣಬೇಕು. ಸೊ ನಾವಿನ್ನು ಏನು ಮಾಡಬೇಕು ಗೊತ್ತಾ, ಇಲ್ಲಿ ನಿಮಗೆ ಕೀ ಆಪ್ಷನ್ ಕಾಣಿಸ್ತಿದೆಯಾ. ಸೊ ಕೀ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಲೆಫ್ಟ್ ಸೈಡಲ್ಲಿ, ಓಕೆನಾ. ಈಗ ಇಲ್ಲಿ ನಿಮಗೆ ಎನೇಬಲ್ ಆಗಿಲ್ಲ ಕೀ, ನೀವು ಏನು ಮಾಡಬೇಕಂದ್ರೆ ಈ ಟೈಮ್ ಲೈನರ್ ಇದೆಲ್ಲ, ಈ ಟೈಮ್ ಲೈನರ್ನ ಸ್ವಲ್ಪ ಈ ಥರ ಸ್ಲೈಡ್ ಮಾಡಿ, ಓಕೆನಾ. ಈಗ ಇಲ್ಲಿ ಕೀ ಆಪ್ಷನ್ ಬಂದಿದೆಯಲ್ಲ, ಸೊ ಇಲ್ಲಿ ಒಂದು ಕೀನ ಆ್ಯಡ್ನ ಮಾಡ್ಕೊಳ್ಳಿ. ಇಲ್ಲಿ ನಾವು ಸಾಂಗ್ ಆ್ಯಡ್ ಮಾಡೋಣ, ನಾನು ಮರ್ತುಬಿಟ್ಟೆ ಸಾಂಗ್ ಆ್ಯಡ್ ಮಾಡೋದು. ಸೊ ಇಲ್ಲಿ ಸಿಂಪ್ಲಿ ಬ್ಯಾಕ್ ಬರೋಣ, ಬಂದಿಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತೀನಿ. ಮಾಡಿಕೊಂಡು ನಾನು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ಮ್ಯೂಸಿಕ್. ಸೊ ಗೈಸ್ ಈ ಮ್ಯೂಸಿಕ್ ಕೂಡ ನಿಮಗೆ ಆ ಚಾನಲ್ ಏನಿದೆ ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಬೇಡ ಗೊತ್ತಿಲ್ಲ ಅಂತ ಹೇಳಿದರೆ ನೀವು ನನಗೆ ಕಮೆಂಟ್ ಮಾಡಿ, ಓಕೆನಾ. ನಾನು ಸೆಂಡ್ ಮಾಡ್ತೀನಿ ಮ್ಯೂಸಿಕ್. ಈಗ ಮ್ಯೂಸಿಕ್ ಆ್ಯಡ್ ಆಗಿದೆ. ಸೊ ನಾವು ಇವಾಗ ಕೀನ ಆ್ಯಡ್ ಮಾಡೋಣ. ಸೊ ಸಿಂಪ್ಲಿ ಕೀ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಇವಾಗ ಇಲ್ಲಿ ಒಂದು ನಾನು ಕೀ ಆ್ಯಡ್ ಮಾಡಿದ್ದೀನಿ. ಸೊ ನೀವು ಸ್ಟಾರ್ಟಿಂಗಲ್ಲಿ ಕೀ ಆ್ಯಡ್ ಮಾಡಿ, ಓಕೆ. ಸೊ ಇಲ್ಲಿ ನಾನು ಇನ್ನೊಂದು ಕೀನ ಆ್ಯಡ್ ಮಾಡ್ತೀನಿ, ಓಕೆನಾ. ಸೊ ಸ್ವಲ್ಪನೇ ಮೂವ್ ಮಾಡಿ, ಓಕೆನಾ. ಒಮ್ಮೆಲೆ ಮೂವ್ ಮಾಡಿದರೆ ಫಾಸ್ಟ್ ಆಗುತ್ತೆ. ಸೊ ನೋಡ್ಬೋದು ನಾನು ಇಲ್ಲಿ ಎಷ್ಟು ಡಿಸ್ಟೆನ್ಸಲ್ಲಿ ಕೀ ಆ್ಯಡ್ ಮಾಡಿದ್ದೀನಿ ಅಂತ. ಒಂದು ಕೀನ ಆ್ಯಡ್ ಮಾಡಿ ಈ ಥರ ಮೂವ್ ಮಾಡಿ, ಓಕೆನಾ. ನೀವು ಸಾಂಗ್ನ ಕೂಡ ನೋಡ್ಕೊಳ್ಳಿ ಎಲ್ಲಿಗೆ ನಾವು ಸ್ಟಾಪ್ ಮಾಡಬೇಕಂತ, ಓಕೆನಾ. ಈ ಥರ ನಾನು ಇಲ್ಲಿ 4 ಕೀನ ಕೊಟ್ಟಿದ್ದೀನಿ. ಕೀ ಆ್ಯಡ್ ಮಾಡಿ ಸ್ವಲ್ಪ ಮೂವ್ ಮಾಡಿ. ಗೊತ್ತಾಯ್ತಲ್ಲ ಗೈಸ್, ಡೌಟ್ ಇದ್ದರೆ ನನಗೆ ಕೇಳಿ. ಸೊ ಒಂದು ಸರ್ತಿ ಬೇಕಾದ್ರೆ ನೋಡುವ ಯಾವ ಥರ ಬಂದಿದೆ ಅಂತ, ಎಲ್ಲಿ ಸ್ಟಾಪ್ ಮಾಡಬೇಕಂತ, ಓಕೆನಾ. ಇಲ್ಲಿ ಕೋಕೋ ಕೋಲಾ ಅಂತ ಮ್ಯೂಸಿಕ್ ಬರುತ್ತಲ್ಲ, ಸೊ ಅಲ್ಲಿ ನೀವು ಸ್ಟಾಪ್ ಮಾಡಿ. ಸ್ಕ್ರೀನ್ ರೆಕಾರ್ಡ್ ಇದೆಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ, ಓಕೆನಾ. ನೀವು ಆ ಕಡೆ ಮೂವ್ ಮಾಡಬೇಡ ಅದನ್ನು. ಸೊ ಸಿಂಪ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಆ ಟೈಮ್ ಲೈನರ್ ಏನಿದೆಯಲ್ಲ, ಸೊ ಅಲ್ಲೇ ಸ್ಪ್ಲಿಟ್ನ ಮಾಡಿ, ಓಕೆನಾ. ಸ್ಪ್ಲಿಟ್ನ ಮಾಡ್ಕೊಳ್ಳಿ ಈ ಥರ. ಸ್ಪ್ಲಿಟ್ನ ಮಾಡಿಕೊಂಡು ಇದನ್ನು ಈ ಥರ ಲಾಂಗ್ ಪ್ರೆಸ್ ಮಾಡಿ ಸ್ವಲ್ಪ ದೂರ ಅಡ್ಜಸ್ಟ್ ಮಾಡಿ, ಓಕೆನಾ. ಇಲ್ಲಿ ಮಿಡ್ಲಲ್ಲಿ ನಮಗೆ ಬ್ಲ್ಯಾಂಕ್ ಬೇಕು, ಇನ್ನೊಂದು ನಾವು ಆ್ಯಡ್ ಮಾಡಬೇಕು. ಸೊ ಗೊತ್ತಾಯ್ತಾ ಗೈಸ್. ಸೊ ಅಗೇನ್ ನೀವು ಲೇಯರ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಮೀಡಿಯಮ್ ಮೇಲೆ ಸೆಲೆಕ್ಟ್ನ ಮಾಡಿ. ಆಗ ನಾವು ಇದೇ ಕ್ಯಾರೆಕ್ಟರ್ದು ಜಂಪ್ ಇದೊಂದು ಕ್ರಿಯೇಟ್ ಮಾಡಿದ್ವಲ್ಲ ಆ್ಯನಿಮೇಷನ್, ಸೊ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಇವಾಗ ಆ್ಯಡ್ ಮಾಡಿದ್ರಲ್ಲ ಅದರಲ್ಲಿ ಏನಾದರೂ ಬೇರೆ ಮೂಮೆಂಟ್ ಇದ್ದರೆ ಈ ಥರ ನೋಡಿ ಟೈಮ್ ಲೈನರ್ ಇದೆಲ್ಲ, ಸೊ ಟೈಮ್ ಲೈನರ್ನ ಸೆಟ್ ಮಾಡ್ಕೊಳ್ಳಿ ಇಲ್ಲಿ ತನಕ ಕಟ್ ಮಾಡಬೇಕಂತ. ಸೊ ನಾನಿಲ್ಲಿ ಇಷ್ಟೇ ಇಟ್ಟಿದ್ದೀನಿ, ಓಕೆನಾ. ಇಲ್ಲಿ ಮೇಲೆ ಟ್ರಿಮ್ ಆ್ಯಂಡ್ ಸ್ಪ್ಲಿಟ್ ಇದೆಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಸಿಂಪ್ಲಿ ಸ್ಪ್ಲಿಟ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ಆ ಪಾರ್ಟ್ ಏನು ಸಪ್ರೇಟ್ ಆಗಿದೆಯಲ್ಲ, ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಡಿಲೀಟ್ ಮಾಡ್ಕೊಳ್ಳಿ, ಓಕೆನಾ. ಲೆಫ್ಟ್ ಸೈಡಲ್ಲಿ ಡಿಲೀಟ್ ಆಪ್ಷನ್ ಇದೆ. ಸೊ ಈ ಥರ ಪ್ಲೇಸ್ ಇದೆಲ್ಲ, ಸೊ ಇದನ್ನು ಈ ಥರ ಲಾಂಗ್ ಪ್ರೆಸ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಸೊ ಇದನ್ನು ನೀವು ಈ ಥರ ಝೂಮ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಇದಕ್ಕೆ ಕೀ ಆ್ಯಡ್ ಮಾಡಬೇಕು. ಸೊ ಸಿಂಪ್ಲಿ ಕೀ ಐಕನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕೀನ ಆ್ಯಡ್ ಮಾಡಿ ಒಂದೇ ಟೈಮಿಗೆ ನೀವು ಅದನ್ನು ಮೇಲೆ ಮೂವ್ ಮಾಡಬೇಕು, ಓಕೆನಾ. ಸ್ಟಾಪ್ ಮಾಡಬೇಡಿ, ಒಮ್ಮೆಲೆ ಮೇಲೆ ಮೂವ್ ಮಾಡಿ, ಓಕೆನಾ. ಒಂದು ಕೀ ಇವಾಗ ಅಲ್ಲಿ ಆ್ಯಡ್ ಆಯ್ತಲ್ಲ. ಇವಾಗ ಸೆಕೆಂಡ್ ಒನ್ ಕೀ ಇನ್ನೂ ಸೆಕೆಂಡ್ ಒನ್ ಕೀನ ಸ್ವಲ್ಪ ಇಷ್ಟು ಡಿಸ್ಟೆನ್ಸಲ್ಲಿ ನೋಡಿ ನಾನು ಎಷ್ಟು ಇಟ್ಟಿದ್ದೀನಿ ಅಂತ. ಸೊ ಅಲ್ಲಿ ಇನ್ನೊಂದು ಕೀನ ಆ್ಯಡ್ ಮಾಡಿ ಈ ಥರ ಸ್ವಲ್ಪನೇ ಇದನ್ನು ಮೂವ್ ಮಾಡಿ, ಓಕೆನಾ. ಇಲ್ಲಿ ಒಂದು ಮಿಡ್ಲಿಗೆ ಒಂದು ಮೂವ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಕೀನ ಆ್ಯಡ್ ಮಾಡಿ ಇದನ್ನು ಒಮ್ಮೆಲೆ ಈ ಥರ ಕೆಳಗೆ ತನ್ನಿ, ಓಕೆನಾ. ಆ್ಯಂಡ್ ಸಾಂಗ್ನ ನೀವು ನೋಡ್ಕೊಳ್ಳಿ, ಓಕೆನಾ. ಇಲ್ಲಿಗೆ ನಾವು ಸ್ಟಾಪ್ ಮಾಡಬೇಕಂತ ನಾನಿಲ್ಲಿ ಎಷ್ಟು ಇಟ್ಟಿದ್ದೀನಿ ನೋಡಿ ನೀವು. ಸೊ ಇದನ್ನು ಪ್ಲೇ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ. ಸೊ ಕೋಕೋ ಕೋಲಾ ಅಂತ ಬರುವಾಗ ಅದು ಈ ಆ್ಯನಿಮೇಷನ್ ಮಾತ್ರ ಆ್ಯಡ್ ಆಗೋದು, ಓಕೆನಾ ಗೈಸ್. ಸೊ ಸಿಂಪ್ಲಿ ಎಕ್ಸ್ಟ್ರಾ ಇದ್ದರೆ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡಿ, ಓಕೆನಾ. ಸೊ ಗೈಸ್ ಇವಾಗ ಕೋಕೋ ಕೋಲಾ ಅಂತ ಬರುವಾಗ ಆ ಡೆವಿಲ್ ಏನಿದೆ ಅದು ಆ ಕೋಕೋ ಕೋಲಾನ ತಗೊಂಡು ಹೋಗುತ್ತೆ, ಓಕೆನಾ. ಸೊ ನಾವು ಆ ಥರ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡಬೇಕು ಹೇಳಿ. ಸೊ ಇಲ್ಲಿ ಡೆವಿಲ್ ಮೇಲೆ ಬರುತ್ತಲ್ಲ, ಸೊ ಆವಾಗ ನೀವು ಈ ಕೋಕೋ ಕೋಲಾ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಂಡು ಟೈಮ್ ಲೈನರ್ ಅಲ್ಲೇ ಇರುತ್ತೆ ಅಲ್ಲ, ಆ ಮಿಡ್ಲಲ್ಲಿ ಇದೆ ತೋರಿಸ್ತಾ ಇದೆಯಲ್ಲ,
ಸೊ ಕ್ಲಿಕ್ನ ಮಾಡಿಕೊಂಡು ಸ್ಪ್ಲಿಟ್ ಮಾಡಿ, ಓಕೆನಾ. ಈಗ ಇಲ್ಲಿ 2 ಪಾರ್ಟ್ ಆಗಿದೆಯಲ್ಲ, ಸೊ ಇಲ್ಲಿ ಸೆಕೆಂಡ್ 1 ಪಾರ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ನೋಡ್ಬೋದು ಡೇವಿಲ್ ಆ್ಯಂಡ್ ಕೋಕೋ ಕೋಲೆನ ಅಲ್ಲೇ ಇದೆ. ಸೊ ಇವಾಗ ನಾವು ಅದಕ್ಕೆ ಕೀ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೀ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ಥರ ಒಂದು ಕೀನ ಆ್ಯಡ್ ಮಾಡಿ, ಓಕೆನಾ. ಆ್ಯಡ್ ಮಾಡಿ ಅಡ್ಜಸ್ಟ್ನ ಮಾಡ್ಕೊಳ್ಳಿ, ಯಾವ ಥರ ಬೇಕು ರೊಟೇಟ್ ಮಾಡಿ, ಈ ಥರ ಝೂಮ್ ಕೂಡ ಮಾಡ್ಕೋಬೋದು. ಮಾಡಿ ಇದನ್ನು ನಾವು ಆಗ ಯಾವ ಥರ ಕೀ ಆ್ಯಡ್ ಮಾಡಿದ್ವಲ್ಲ ಅದೇ ಥರ ಇದನ್ನು ಕೆಳಗಡೆ ಕೀ ಆ್ಯಡ್ ಮಾಡಿ, ಓಕೆನಾ. ಕೆಳಗಡೆ ಮೂವ್ ಮಾಡೋ ಥರ ಕೀನ ಆ್ಯಡ್ನ ಮಾಡಿ ಕೆಳಗಡೆ ಮೂವ್ ಮಾಡಿ ಈ ಥರ, ಓಕೆನಾ. ಸೊ ಈ ಕೋಕೋ ಕೋಲಾ ಬಾಟಲ್ಗೆ ನೀವು ಈ ಥರ ಕೀನ ಆ್ಯಡ್ ಮಾಡಿ ಮೂವ್ ಮಾಡ್ತಾ ಹೋಗಿ ಎಂಡ್ವರೆಗೆ, ಓಕೆನಾ. ನಾನಿಲ್ಲಿ ಎಷ್ಟು ಕೀ ಆ್ಯಡ್ ಮಾಡಿದ್ದೀನಿ ನೋಡಿ. ನೀವು ಇದನ್ನು ಸ್ಲೋ ಆಗಿ ಮೂವ್ ಮಾಡಬೇಕು. ನೀವು ಫಾಸ್ಟಾಗಿ ಮೂವ್ ಮಾಡ್ತಾ ಅಂತಂದರೆ ಫಾಸ್ಟ್ ಆಗಿಬಿಡುತ್ತೆ, ಓಕೆನಾ. ಆ್ಯಂಡ್ ಇಲ್ಲಿ ಆಗೋದು ಕ್ಯಾರೆಕ್ಟರ್ ಕೂಡ ಇಲ್ಲಿ ಕಾಣಿಸ್ತಿದೆಯಲ್ಲ, ನಾವಾಗ ಸ್ಪ್ಲಿಟ್ ಮಾಡಿ ಅಡ್ಜಸ್ಟ್ ಮಾಡಿಟ್ಟಿದ್ವಲ್ಲ, ಸೊ ಅದಕ್ಕೆ ಕೂಡ ನೀವು ಇದೇ ಥರ ಕೀನ ಆ್ಯಡ್ ಮಾಡ್ತಾ ಹೋಗಿ, ಓಕೆನಾ. ಈ ಬಾಟಲ್ ಯಾವ ಥರ ಮೂವ್ ಆಗ್ತಿದೆ ಅದೇ ಥರ ನೀವು ಕೀ ಆ್ಯಡ್ ಮಾಡ್ತಾ ಹೋಗಿ 1 by 1, ಓಕೆನಾ ಗೈಸ್. ನೋಡಿ ನಾನಿಲ್ಲಿ ಯಾವ ಥರ ಕೀ ಆ್ಯಡ್ ಮಾಡ್ತಿದ್ದೀನಿ ಅಂತ. ಸೊ ಅದು ಯಾವ ಥರ ಮೂವ್ ಆಗುತ್ತೆ ಆಗ ಆ ಕ್ಯಾರೆಕ್ಟರ್ ಏನಿದೆ ಬಾಟಲ್ನ ತಗೊಂಡು ಹೋಗೋ ಥರ ಕಾಣಿಸುತ್ತೆ ಆ್ಯನಿಮೇಷನ್, ಓಕೆನಾ ಗೈಸ್. ಇಲ್ಲಿ ಕ್ರಿಯೇಟ್ ಮಾಡಿರೋದನ್ನು ಪ್ಲೇ ಮಾಡ್ತೀನಿ ನೋಡಿ. ಸೊ ನಾನಿಲ್ಲಿ ಮ್ಯೂಸಿಕ್ನ ಮ್ಯೂಟ್ ಮಾಡಿದ್ದೀನಿ ಗೈಸ್. ನೀವು ನಾನು ಸ್ಟಾರ್ಟಿಂಗಲ್ಲಿ ಒಂದು ಪೇಜ್ ಹಾಕಿದೆಲ್ಲ ಆ ಪೇಜ್ ಹೋಗಿ ಸರ್ಚ್ ಮಾಡಿ, ನಿಮಗೆ ಆ ಮ್ಯೂಸಿಕ್ ಸಿಗುತ್ತೆ. ಬೇಕಾದರೆ ರಿಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಡೌನ್ಲೋಡ್ ಕೂಡ ಮಾಡಿ ನೀವು ಆ್ಯಡ್ ಮಾಡ್ಕೊಳ್ಬೋದು, ಓಕೆನಾ ಗೈಸ್. ನೋಡಿದ್ರಲ್ಲ, ನಿಮಗೆ ಇದು ಲಾಂಗ್ ಪ್ರೋಸೆಸ್ ಥರ ಕಾಣ್ಬೋದು, ಬಟ್ ಇದು ತುಂಬಾ ಈಸಿ ಇದೆ ಗೈಸ್. ನೀವು ಒಂದ್ಸತಿ ಇದನ್ನು ಕಲ್ತ್ಕೊಂಡ್ಬಿಟ್ರೆ ನೀವು ದಿನದಲ್ಲಿ ಒಂದು 4-3 ವೀಡಿಯೋನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.